ರಾಜ್ಯ ಮತ್ತು ಹಾಂ ಸರ್. ಕೇಂದ್ರ ಬಿಜೆಪಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಬಿಜೆಪಿಯಲ್ಲಿ ಇವಾಗ ಬದಲಾವಣೆ ಪರ್ವ ಶುರುವಾಗಿದೆ. ರಾಜ್ಯದಲ್ಲಿ ಯಾರು ನಮ್ಮ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ 2-3 ಟೀಮ್ಗಳು ಸತತವಾಗಿ ಪ್ರೆಷರ್ ಹಾಕ್ತಾ ಇದ್ದಾರೆ. ಈ ಮಧ್ಯೆ ಸೋಮಣ್ಣವ್ರನ್ನ ತರಬೇಕು ಅಂತ ಒಂದು ಗುಂಪು ಆರ್ಗ್ಯೂ ಮಾಡ್ತಾ ಇದೆ ಸರ್. ಸೋಮಣ್ಣವ್ರ ಪರವಾಗಿ ದೇವೇಗೌಡರ ಫ್ಯಾಮಿಲಿ ಕೂಡ JDS ಕೂಡ ಸಾಫ್ಟ್ ಕಾರ್ನರ್ ಹೊಂದಿದೆ. ಆಮೇಲೆ ಅತೃಪ್ತರೇನಿದ್ದಾರೆ ಯತ್ನಾಳ್ ಬಣ ಏನಿದೆ ಅವರು ಕೂಡ ಸೋಮಣ್ಣವ್ರ ಪರ ಇದ್ದಾರೆ. ಆಮೇಲೆ ನೀವು ನಿನ್ನೆ ಹೇಳಿದ ಹಾಗೆ ಯಾರೋ ನಮ್ಮ ಜೋಶಿ ಮತ್ತು ಸಂತೋಷ್ ಅವರೂ ಕೂಡ ಸೋಮಣ್ಣವ್ರ ಪರವಾಗಿದ್ದಾರೆ ಅನ್ನುವ ಚರ್ಚೆ ಶುರುವಾಗಿದೆ. ಇನ್ನೊಂದು ಸೋಮಣ್ಣವ್ರ ನೆಗೆಟಿವ್ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಹುದ್ದೆನ ಅವರು ವಹಿಸ್ಕೊಂಡ್ರೆ, ಅದರ ಜವಾಬ್ದಾರಿನ ವಹಿಸ್ಕೊಂಡ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡುವ ಜವಾಬ್ದಾರಿ ಕೂಡ ಇರುತ್ತೆ. ಅದರಲ್ಲಿ ಸೋಮಣ್ಣವ್ರು ಎಷ್ಟು ಸಕ್ಸಸ್ ಆಗ್ಬೋದು, ಆಯಿತು ಲಿಂಗಾಯತ್ ಕೋಟಾದಲ್ಲಿ ಕೊಡ್ಬೋದು, ಎಲ್ಲರ ಒಪ್ಪಿಗೆಯ ಕ್ಯಾಂಡಿಡೇಟ್ ಅವರು. ಆದರೆ ಎಲೆಕ್ಷನ್ ಮಾಡೋಕ್ಕೆ ಏನೋ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಲ್ಲ, ಅದರಲ್ಲಿ ಸೋಮಣ್ಣವ್ರು ಸ್ವಲ್ಪ ಹಿಂದೆ ಬೀಳ್ಬೋದಾ ಅನ್ನುವ ಚರ್ಚೆ ಶುರುವಾಗಿದೆ. ಆ ಸಂದರ್ಭದಲ್ಲಿ ನಿರಾಣಿಯವ್ರನ್ನ ಯಾಕೆ ಮಾಡಬಾರ್ದು ಅನ್ನೋ ಒಂದು ಗುಂಪು ಚರ್ಚೆ ಮಾಡ್ತಾ ಇದೆ ಸರ್. ನಿರಾಣಿಯವರಾದರೆ ಸಕ್ಸಸ್ಫುಲ್ ಬಿಸ್ನೆಸ್ಮೆನ್ನು, ಇದೆಲ್ಲದರಲ್ಲಿ ಅವರು ಪರಿಣತರು, ಜೊತೆಗೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಪಕ್ಷನ ಸಂಘಟನೆ ಮಾಡುವ ಶಕ್ತಿ ನಿರಾಣಿಯವ್ರಿಗಿದೆ, ವಯಸ್ಸಿದೆ, ಎಲ್ಲದಕ್ಕಿಂತ ಪ್ರಮುಖವಾಗಿ ವಯಸ್ಸಿದೆ. ಆಮೇಲೆ ಲಿಂಗಾಯತ ಸಮುದಾಯದ ಅವರು ಲೀಡ್ರು. ಹಾಗಾಗಿ ಸೋಮಣ್ಣ ಮತ್ತು ನಿರಾಣಿಯವರ ನಡುವೆ ಟಫ್ ಫೈಟ್ ಇದೆ. ಹೈಕಮಾಂಡು ಬೇರೆ ಬೇರೆ ಅಂಶಗಳನ್ನ ಪರಿಶೀಲನೆ ಮಾಡ್ತಾ ಇದೆ ಅನ್ನುವ ಸುದ್ದಿ ಈಗ BJP ಪಾಳ್ಯದಲ್ಲಿ ಬರ್ತಾ ಇರೋದು ಸರ್. ಎರಡನೇದೇನು ಅಂತ ಹೇಳಿದ್ರೆ, ಸೆಂಟ್ರಲ್ ಕ್ಯಾಬಿನೆಟ್ ಈಗ ನೆಕ್ಸ್ಟ್ ಮಂತು ಏನೋ ರೀಶಫಲ್ ಆಗುತ್ತೆ. ಆ ಸಂದರ್ಭದಲ್ಲಿ ರಾಜ್ಯದಿಂದ ಯಾರನ್ನು ಪುಷ್ ಮಾಡಬೇಕು, ಈಗ ಆಲ್ರೆಡಿ ಏನೋ ಗರಿಷ್ಠ ಸಂಖ್ಯೆಯ ಸ್ಥಾನಗಳು ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಮೋದಿ ಸಂಪುಟದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲೇನೋ ಶೋಭಾ ಅವ್ರನ್ನ ಕೈ ಬಿಡೋ ಚರ್ಚೆ ನಡೀತಾ ಇದೆಯಂತೆ. ಸೋಮಣ್ಣವ್ರಿಗೆ ಏನಾರು ರಾಜ್ಯಾಧ್ಯಕ್ಷರು ಮಾಡಿದ್ರೆ ಅವ್ರನ್ನ ಕೈ ಬಿಡುವ ಸಾಧ್ಯತೆಗಳಿದೆಯಂತೆ. ಜೊತೆಗೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರ ನಮ್ಮ ಕೋಟಾದಲ್ಲೇ ಆಗಿರೋದು, ನಮ್ಮ MP ಎಲ್ಲರೂ ಅವ್ರನ್ನ ಕೈ ಬಿಡುವ ಚರ್ಚೆ ನಡೀತಾ ಇದೆಯಂತೆ. ಇಂಥ ಹೊತ್ತಲ್ಲಿ ಬೊಮ್ಮಾಯಿ ಅವ್ರನ್ನ ತಗೋಬೇಕಾ, ಎರಡನೇದು ಯಡಿಯೂರಪ್ಪ ಕುಟುಂಬನ ಸಮಾಧಾನ ಪಡಿಸೋಕ್ಕೆ ರಾಘವೇಂದ್ರ ಅವ್ರಿಗೆ ಕೊಡಬೇಕಾ? ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಈಗ ವಿಜೇಂದ್ರ ಅವ್ರನ್ನ ಇಳಿಸಿ ನೀವು ಅವ್ರಿಗೇನಾದ್ರು ಕಾಂಪನ್ಸೇಟ್ ಮಾಡದೇ ಇದ್ದರೆ, ರಾಘವೇಂದ್ರ ಅವ್ರಿಗೆ ಅಲ್ಲಿ ಕೊಡದೇ ಇದ್ದರೆ ಬಹುಶಃ ಇದು ನೆಗೆಟಿವ್ ಮೆಸೇಜ್ ಸಮುದಾಯಕ್ಕೆ ಹೋಗ್ಬೋದು ಅನ್ನೋ ಭಯ ಕೂಡ ಇದೆ. ಹಾಗಾಗಿ ಬೊಮ್ಮಾಯಿ ಮತ್ತು ರಾಘವೇಂದ್ರ ಅವರ ನಡುವೆ ಕೇಂದ್ರ ಸಂಪುಟ ಎಂಟ್ರಿ ಬಗ್ಗೆ ಭಾಳಷ್ಟು ಒಂದು ಫೈಟ್ ನಡೀತಾ ಇದೆ ಅನ್ನುವ ಸುದ್ದಿ ನಮಗೆ ಲಭ್ಯ ಆಗ್ತಾ ಇದೆ.